ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪೂರ್ವಿಕರು ಹೋರಾಟ ಮಾಡುವಾಗ ಬ್ರಿಟಿಷರಿಗೆ ಗುಟ್ಟಾಗಿ ಸಹಾಯ ಮಾಡಿದವರಿಂದ ನಾವು ದೇಶ ಪ್ರೇಮದ ಬಗ್ಗೆ ಪಾಠ ಕೇಳುವಂತಾಗಿದೆ ಎಂದು ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಪ್ರಪ್ರಥಮವಾಗಿ ಬೀದರ್ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಆಚರಿಸಿದ ಬೀದರ್ನ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ್ದಾರೆ. ಬೀದರ್ ನಗರದ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೀದರ್ ಜಿಲ್ಲಾ ಶಾಖೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಕಥಕನಹಳ್ಳಿಯ ರಾಜಪ್ಪ ಮುತ್ಯಂ ಅವರ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪೌರಾಡಳಿತ ಹಾಗೂ ಸಚಿವರಾದ ರಹೀಂ ಖಾನ್ ಸೇರಿದಂತೆ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾತನಾಡಿದರು. जो आपकी ताकत बजट का कांटा हो इधर का मैं बात में बोलता हूँ, ईश्वर साहब तो ज्यादा ले यहाँ बाबा साहब हमको सब कुछ दिए हैं, उनके बारे में कोई सोचता नहीं. जिस दिन बैकवर्ड समाज ये समझ गया बाबा साहब का संविधान, और उस दिन हमारे देश में पूरी इक्वलिटी, आज भी अमीर गरीब इक्वलिटी नहीं, छोटा बड़ा चल रहा ना, ये लोग फायदा उठा रहे. छोटे छोटे जात को, छोटे छोटे लोगों को अलग अलग तरीके से, कभी जात के नाम पे, कभी पार्टी के नाम पे, कभी पैसा देके ಅಂಥದ್ರಲ್ಲಿ ಇವತ್ತೇನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ. ಅದಾದ ಮೇಲೆ 20ನೇ ಶತಮಾನದಲ್ಲಿ ಅವರ ತತ್ವಾದರ್ಶಗಳನ್ನೇ ಸಂವಿಧಾನಬದ್ಧವಾಗಿ ಅದನ್ನು ಕಾಯ್ದೆಯನ್ನಾಗಿ ಮಾಡಿ ಅನುಷ್ಠಾನ ಮಾಡಿದಂತಹ ಶ್ರೇಷ್ಠ ಕೀರ್ತಿ ಯಾರಿಗಾದರೂ ಸಲ್ತದೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಇವತ್ತು ನೋಡಿ, ಇಡೀ ಜಗತ್ತಿಗೆ ಮಾದರಿ ಆಗುವಂತಹ ರೀತಿಯಲ್ಲಿ ಇವತ್ತು ಎಲ್ಲರನ್ನೂ ಒಳಗೊಂಡು 140 ಕೋಟಿ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥದ್ದು, ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ, ಅವರಿಗೆ ಅವರವರ ಧರ್ಮದ ಆಚರಣೆಯ ನ್ಯಾಯ, ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವ್ರು ಎಲ್ಲೇ ವೃತ್ತಿ ಮಾಡ್ಬೇಕಂತ ಹೇಳಿದ್ರು ಅಲ್ಲಿ ವೃತ್ತಿ ಮಾಡುವಂತ ಅವಕಾಶ, ಸಮಾನವಾದಂತ ಒಂದು ಅವರಿಗೆ ಏನು ಹಕ್ಕುಗಳು ಕೊಟ್ಟಿದ್ದಂಥದ್ದು, ಅಂದ್ರೆ ಜಾತಿ ರಹಿತವಾದಂತ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಅವ್ರೇನು ಆಲೋಚನೆ ಇತ್ತು, ಅವ್ರೇನು ದೂರದರ್ಶಿತ್ವ ಇತ್ತು, ಅದು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆ ಓದಿದ್ದೀರಿ, ಬಹಳಷ್ಟು ನಾವು ಕಾರ್ಯಕ್ರಮಗಳು ಮಾಡಿದ್ದೀವಿ, ತಿಳ್ಕೊಂಡಿದ್ದೀರಿ. ಅವರಿಂದ ನಾವು ಏನು ಮಾಡಬೇಕಾಗಿದೆ, ಅವರ ಆಲೋಚನೆಗಳಿಂದ, ಅವರ ತತ್ವ ಸಿದ್ಧಾಂತಗಳಿಂದ ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಹೌದು, ನಮಗೆ ಸ್ವಾತಂತ್ರ್ಯ ಬಂದು ನಮ್ಮದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡ ನಂತರ ಈ ದೇಶದಲ್ಲಿ ಬಹಳಷ್ಟು ಪ್ರಗತಿ ಆಗಿದೆ. ನಮಗೆಲ್ಲ ಸ್ವಾತಂತ್ರ್ಯ ಬಂದಾಗ ಏನೂ ಇರಲಿಲ್ಲ. ಬ್ರಿಟಿಷರು ಎಲ್ಲವನ್ನೂ ಕೊಳ್ಳೆ ಹೊಡೆದಿದ್ರು, ಸಂಪತ್ತನ್ನು ಲೂಟಿ ಹೊಡೆದಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಚಳವಳಿ ಮಾಡಿ, ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದು ಕೊಡ್ತು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮತ್ತು ಇನ್ನಿತರರು ಇದ್ದರು. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್.